ನಮಸ್ಕಾರ ಎಲ್ಲ ನನ್ನ ಸ್ನೇಹವರ್ಗಕ್ಕೂ ಹಾಗೂ ಜ್ಞಾನ ಸಂಗಮದ ಸದಸ್ಯರಿಗೂ ಜ್ಞಾನ ಸಂಗಮಕ್ಕೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನನ್ನ ಕಡೆಯಿಂದ ನಿಮ್ಗೆ ಒಂದು ಪ್ರಶ್ನೆ ಇದೆ. ಏನ್ ಗೊತ್ತಾ? ಚಾಣಕ್ಯರ ಪ್ರಕಾರ ಅಥವಾ ಚಾಣಕ್ಯರು ಹೇಳಿದಂತೆ ಅಥವಾ ಕೌಟಿಲ್ಯರ ಪ್ರಕಾರ ಕೌಟಿಲ್ಯರು ಹೇಳಿದಂತೆ ರಾಜಕಾರಣ ಮತ್ತು ರಾಜನಿಗಿರಬೇಕಾದಂತ ಕೆಲವು ಮಾನದಂಡಗಳು, ಲಕ್ಷಣಗಳು ಮತ್ತು ರಾಜನಿಗೂ ಪ್ರಜೆಗಳಿಗೂ ಇರಬೇಕಾದಂತ ಸಂಬಂಧ, ಇವುಗಳನ್ನ ಸಾವಿರಾರು ವರ್ಷಗಳ ಹಿಂದೆಯೇ ಕೌಟಿಲ್ಯರ ಅರ್ಥಶಾಸ್ತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದಕ್ಕನುಗುಣವಾಗಿ ಇವತ್ತಿನ ದಿನದಲ್ಲಿ ಅಥವಾ ಇಂದಿಗೆ ಯಾರಾದರೂ ರಾಜಕಾರಣಿಗಳು ಆ ಕೌಟಿಲ್ಯ ಅರ್ಥಶಾಸ್ತ್ರದ ಪ್ರಕಾರ ಅವರ ಅನುಗುಣವಾಗಿ ನಡೆದುಕೊಳ್ಳುವಂತವ್ರು ಯಾರಾದರೂ ಇದ್ರೆ ಖಂಡಿತವಾಗೂ ಕಮೆಂಟ್ ಬಾಕ್ಸ್ ಅಲ್ಲಿ ಹೌದು ಇದ್ದಾರೆ ಅಂತ ಹೇಳಿ. ಇದೇ ನನ್ನ ಚಾಲೆಂಜ್. ಆಯ್ತು, ಇವತ್ತಿನ ವಿಷಯ ಬಂದು ಇದೇ ವಿಷಯದ ಬಗ್ಗೆ ಮಾತನಾಡ್ತಾ ಇದ್ವಿ. ಚಾಣಕ್ಯರ ಪ್ರಕಾರ ರಾಜ ಅಂದ್ರೆ ಹೇಗಿರಬೇಕು ಮತ್ತು ರಾಜನಿಗೂ ಮತ್ತು ಪ್ರಜೆಗಳಿಗೂ ಮಧ್ಯದಲ್ಲಿ ಯಾವ ರೀತಿ ಬಾಂಧವ್ಯ ಇರಬೇಕು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಹಾಗೆ ರಾಜನಿಗೆ ಅಥವಾ ರಾಜಕಾರಣಿಗೆ ಇರಲೇಬೇಕಾದಂತ 3 ಮುಖ್ಯ ಮಾನದಂಡಗಳು ಅಥವಾ 3 ಮುಖ್ಯ ಲಕ್ಷಣಗಳನ್ನ ತಿಳಿದುಕೊಳ್ಳೋಣ. ಬನ್ನಿ, ಹಾಗಾದ್ರೆ ಇನ್ನೇ ಆಗ್ತಾರ ವಿಡಿಯೋವನ್ನ ಸಂಕ್ಷಿಪ್ತವಾಗಿ ನೋಡೋಣ. ಯಾರ್ಯಾರು ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರಿ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನ್ ನ ಒತ್ತಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ನಾವು ಮಾಡುವಂತ ಎಲ್ಲ ವಿಡಿಯೋಗಳು ನಿಮಗೆ ಮುಂದಿನ ದಿನಗಳಲ್ಲಿ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಈ ವಿಡಿಯೋ ಏನಾದರೂ ನಿಮಗೆ ಉಪಯುಕ್ತ ಮಾಹಿತಿ ಇದೆ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ 4 ಜನಕ್ಕೆ ಶೇರ್ ಮಾಡಿ. ಇದನ್ನೇ ನಾನು ನಿಮ್ಮಿಂದ ಬಯಸುವಂತದ್ದು. ಆಯ್ತಾ? ನೀವು 4 ಜನಕ್ಕೆ ಶೇರ್ ಮಾಡಿದ್ರೆ ನನಗೆ ಇನ್ನೂ ಹೆಚ್ಚಿನ ಹೊಸ ಮಾಹಿತಿಗಳನ್ನ ಅಥವಾ ಹೊಸ ವಿಡಿಯೋಗಳನ್ನ ಮಾಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ. ಆಯ್ತಾ? ಇನ್ನು ಮುಂದಿನ ವಿಡಿಯೋದ ಮುಂದಿನ ಭಾಗಕ್ಕೆ ಹೋಗೋಣ. ಚಾಣಕ್ಯರ ಪ್ರಕಾರ ರಾಜಕಾರಣ ಅಥವಾ ರಾಜ ಮತ್ತು ರಾಜಭಾರ ಮತ್ತು ರಾಜಕೀಯ ಅಥವಾ ರಾಜ್ಯ ಅಂದ್ರೆ ಒಬ್ಬ ವ್ಯಕ್ತಿ ತನ್ನ ಪ್ರದೇಶವನ್ನ ಯಾವುದೇ ತೊಂದರೆಗಳಿಲ್ಲದೆ ಪ್ರದೇಶವನ್ನ ಕಾಯುವುದರ ಜೊತೆಗೆ ಪ್ರದೇಶದಲ್ಲಿರುವ ಎಲ್ಲರ ಹಾಗೂ ಎಲ್ಲ ಪ್ರಜೆಗಳ ಆಸಕ್ತಿಗನುಗುಣವಾಗಿ ಅಥವಾ ಪ್ರಜೆಗಳ ಹಿತಾಸಕ್ತಿಗನುಗುಣವಾಗಿ ರಾಜಕೀಯವನ್ನ ಮಾಡ್ಕೊಂಡು ಹೋಗ್ತಾನೆ ಅಥವಾ ತನ್ನ ರಾಜ್ಯವನ್ನ ಮುನ್ನಡೆಸ್ಕೊಂಡು ಹೋಗ್ತಾನೋ ಆತನಿಗೆ ರಾಜ ಅಂತ ಕರೀತಾರೆ. ಆ ರಾಜನಿಗಿರಬೇಕಾದಂತ 3 ಮುಖ್ಯವಾದ ಮಾನದಂಡಗಳು ಅಥವಾ ಮೌಲ್ಯಗಳು ಏನಪ್ಪಾ ಅಂತಂದ್ರೆ ಧರ್ಮ ಮತ್ತು ನೈತಿಕತೆ. ಮೊದಲನೇದು ಧರ್ಮ ಮತ್ತು ನೈತಿಕತೆ. ರಾಜ ಮೊದಲನೇದಾಗಿ ತಾನು ಧರ್ಮಿಷ್ಠನಾಗಿರ್ಬೇಕು. ತಾನು ಯಾವುದೇ ತಪ್ಪುಗಳನ್ನ ಮಾಡಬಾರದು. ಪರರ ಮುಂದೆ ಧರ್ಮವನ್ನ ನೀಡುವಾಗ ತಾನು ಧರ್ಮದಲ್ಲಿದ್ದೀನಿ ಅನ್ನೋದನ್ನ ಮರೆತಿರಬಾರದು. ಹಾಗೆ ಇನ್ನೊಬ್ಬರ ನ್ಯಾಯ ಮತ್ತು ಅನ್ಯಾಯದ ವಿಚಾರಗಳಲ್ಲಿ ತಲೆ ಹಾಕುವಾಗ ಆತ ನೈತಿಕನಾಗಿರ್ಬೇಕು, ಅಂದ್ರೆ ನೀತಿವಂತನಾಗಿರ್ಬೇಕು. ಇದು ಮುಖ್ಯವಾಗಿ ಮೊದಲನೆಯ ಮಾನದಂಡವಾಗಿರ್ತದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ರಾಜಕಾರಣಿಗಳು ತಮ್ಮದೇ 108 ಸಮಸ್ಯೆಗಳಿರುವಾಗಲೂ ಕೂಡ ಇನ್ನೊಬ್ಬರ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಓಡಾಡ್ತಾರೆ. ಅಂತಹದ್ದು ನಮ್ಮ ರಾಜ್ಯದಲ್ಲ, ಇಡೀ ದೇಶದಲ್ಲೇ ನಡೀತಾ ಇದೆ. ಹಾಗಾದ್ರೆ ಚಾಣಕ್ಯರ ಪ್ರಕಾರ ಈ ಎಲ್ಲ ರಾಜಕಾರಣಿಗಳು ಯಾವ ಗುಂಪಿಗೆ ಸೇರ್ತಾರೆ? ಇವ್ರದೇ ಒಂದು ಅರ್ಥಶಾಸ್ತ್ರ ಬೇರೆ ಬರಿಬೇಕಾಗತ್ತೆ. ಹಾಗೆ ಇನ್ನೊಂದು ಎರಡನೆಯ ಲಕ್ಷಣ ಏನಪ್ಪಾ ಅಂತಂದ್ರೆ ರಾಜನು ಬುದ್ಧಿವಂತನಾಗಿರ್ಬೇಕು ಮತ್ತು ದೂರದೃಷ್ಟಿಯನ್ನ ಹೊಂದಿರಬೇಕು. ಬುದ್ಧಿವಂತ ಯಾಕಾಗಿರ್ಬೇಕು ಅಂತಂದ್ರೆ ರಾಜ ತನ್ನ ರಾಜಭಾರವನ್ನ ಅಥವಾ ದರ್ಬಾರ ಮಾಡುವಾಗ ಅಥವಾ ರಾಜ್ಯವನ್ನ ಆಳುವಾಗ ಬೇರೆ ಯಾರೋ ಅವನಿಗೆ ಮೋಸ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಆತನ ಜೊತೆಗಿರುವವರು ಮಂತ್ರಿ, ಸಲಹೆಗಾರ ಅಥವಾ ಆ ರಾಜನ ಕೋಟೆಯಲ್ಲಿರುವ ಇನ್ಯಾರೋ ವ್ಯಕ್ತಿನೇ ಆತನನ್ನ ಹಳಿ ತಪ್ಪಿಸಬಹುದು. ಹಾಗಾಗಿನೇ ರಾಜ ತುಂಬಾ ಬುದ್ಧಿವಂತನಾಗಿರ್ಬೇಕು. ತನ್ನ ಎಲ್ಲ ನಿಲುವುಗಳನ್ನ, ತನ್ನ ಎಲ್ಲ ತೀರ್ಮಾನಗಳನ್ನ ಸ್ವಯಂ ಚಿಂತೆ ಮಾಡಿ ಅಥವಾ ಯೋಚನೆ ಮಾಡಿ ಹಲವಾರು ಸಲಹೆಗಳನ್ನ ಪಡೆದು ನಂತರ ಆತ ತೀರ್ಮಾನವನ್ನ ತೆಗೆದುಕೊಳ್ಬೇಕಾಗ್ತದೆ. ಸುಮ್ಮನೆ ಕಣ್ಣು ಮುಚ್ಚಿ ಯಾರದೋ ಮಾತನ್ನ ನಾನು ಅದನ್ನ ಪಾಲಿಸ್ತೀನಿ ಅಥವಾ ಅದನ್ನ ನಾನು ಜನಗಳ ಮೇಲೆ ಅಥವಾ ರಾಜ್ಯದ ಮೇಲೆ ಅಂದ್ರೆ ಅದನ್ನ ಜನಗಳ ಮೇಲೆ ಹಾಕ್ತೀನಿ ಅಥವಾ ದೇಶದ ಅಭಿವೃದ್ಧಿಗಾಗಿ ಅದನ್ನ ಅನುಸರಿಸ್ತೀನಿ ಅಂತಂದ್ರೆ ರಾಜ 2 ದಿನನೂ ಇರಲ್ಲ. ರಾಜ ತನ್ನ ಪಟ್ಟ ಕಳ್ಕೊಂಡು ಮನೆ ಸೇರ್ಬೇಕಾಗತ್ತೆ. ಹಾಗೆ ದೂರದೃಷ್ಟಿಕೋನ, ದೇಶದ ಅಥವಾ ರಾಜ್ಯದ ಮುಂದುವರಿಸಬೇಕಾದಾಗ ಅಥವಾ ರಾಜ್ಯವನ್ನ ಇನ್ನಷ್ಟು ಎತ್ತರದ ಶಿಖರಕ್ಕೆ ಹೋಗ್ಬೇಕು ಅಂತ ಅನಿಸಿದಾಗ ರಾಜ ತನ್ನ ದೂರದೃಷ್ಟಿಕೋನವನ್ನ ಖಂಡಿತವಾಗ್ಲೂ ಅನುಸರಿಸಬೇಕಾಗ್ತದೆ. ಇವತ್ತೇನಾದ್ರೂ ನಾವು ಗ್ಯಾರಂಟಿ ಅಥವಾ ಈಗ ನೋಡ್ತಾ ಇದ್ವಿಲ್ಲ, ಸದ್ಯದಲ್ಲಿ ನಡೀತಾ ಇರುವಂತ ಹೊಸ ಮಾಹೂಲ್ ಇದು. ಎಲ್ಲರಿಗೂ ಗ್ಯಾರಂಟಿಯ ಕಾರ್ಡ್ಗಳನ್ನ ಹಂಚಿ ಓಟನ್ನ ಪಡೆದುಕೊಳ್ತಾರೆ. ನಂತರ ಓಟ್ ಪಡೆದುಕೊಂಡ್ಮೇಲೆ ಅದೇ ಗ್ಯಾರಂಟಿಗಳನ್ನ ಈಡೇರಿಸಕ್ಕಾಗದೆ ಹಲವಾರು ಸಾಲ ಸೂಲ ಮಾಡಿ
ಜನರ ತಲೆ ಮೇಲೆ ಸಾಲನ ಇಡ್ತಾರೆ. ಮತ್ತೆ ಜನರಿಗೆ ಬೇಕಾದಂತ ಕೆಲವು ಉಪಯುಕ್ತ ವಸ್ತುಗಳು, ಇನ್ಫ್ರಾಸ್ಟ್ರಕ್ಚರ್ ಮೇಲೆ ತುಂಬಾನೇ ಟ್ಯಾಕ್ಸ್ ಹಾಕ್ತಾರೆ. ಇದು ಕೂಡ ದೂರದೃಷ್ಟಿಯನ್ನು ಯೋಚನೆ ಮಾಡಾಯ್ತು. ಆದ್ರೆ ಸದ್ಯದ ನಮ್ಮ ದೇಶದ ಅಥವಾ ನಮ್ಮ ರಾಜ್ಯದ ಇನ್ಕಮ್ ಅಥವಾ ನಮ್ಮ ದೇಶದ ಖಜಾನೆ ಕೊಳ್ಳೆ ಹೊಡೆದಂಗಾಗತ್ತೆ. ಇದನ್ನು ಕೂಡ ರಾಜ ತನ್ನ ತೀಕ್ಷ್ಣವಾದಂತ ದೂರದೃಷ್ಟಿಯನ್ನ ಆಲೋಚನೆ ಮಾಡಿ ಯಾವುದೇ ಒಂದು ತೀರ್ಮಾನವನ್ನು ತಗೊಳ್ಳೋಕೆ ಮುಂಚೆ ಅಥವಾ ಯಾವುದೇ ಒಂದು ಯೋಜನೆಯನ್ನ ಪ್ರಜೆಗಳಿಗೋಸ್ಕರ ನೀಡುವ ಮೊದಲು ಅದರ ಲಾಭ ಮತ್ತು ನಷ್ಟ, ಆಗು ಮತ್ತು ಹೋಗುಗಳ ಬಗ್ಗೆ ಯೋಚನೆ ಮಾಡಿ ತೀರ್ಮಾನಗಳನ್ನ ತಗೊಳ್ಬೇಕು ಅನ್ನುವಂಥದ್ದು ಕೌಟಿಲ್ಯರ ಮಾತಾಗತ್ತೆ. ಹಾಗೆ ಮೂರನೇ ಲಕ್ಷಣ ಏನಂದ್ರೆ ರಾಜ ಲೋಭಿ ಆಗಿರ್ಬಾರ್ದು ಮತ್ತೆ ಧನದಾಹಿ ಆಗಿರ್ಬಾರ್ದು, ಆತ ತುಂಬಾ ತ್ಯಾಗಮಹಿ ಆಗಿರ್ಬೇಕು ಅಂತ ಹೇಳ್ತಾರೆ. ಯಾಕೆಂತಂದ್ರೆ ರಾಜ ತನ್ನ ಪಾಡಿಗೆ, ತನ್ನ ಸುಖಕ್ಕಾಗಿ, ತನ್ನ ಏಳಿಗೆಗಾಗಿ ಧನದಾಹಿನೋ, ಲೋಭಿನೋ, ದುರಾಶೆಯೋ ಇವುಗಳನ್ನೆಲ್ಲ ಹೊಂದ್ಕೊಂಡಿದ್ರೆ ಅಥವಾ ಅವುಗಳಿಗೆ ದಾಸನಾಗಿದ್ರೆ ರಾಜ್ಯದಲ್ಲಿ ಅಥವಾ ರಾಜ್ಯ ಎಕ್ಕುಟ್ಟೋಗುತ್ತೆ ಅಥವಾ ರಾಜ್ಯ ದಿವಾಳಿ ಎದ್ದೋಗುತ್ತೆ ಅನ್ನುವಂಥದ್ದು ಚಾಣಕ್ಯರ ಮಾತಿನ ಅರ್ಥ. ಯಾಕೆಂದ್ರೆ ರಾಜ ತನ್ನ ಸುಖವನ್ನ ಮಾತ್ರ ಕನಸ್ಕಾಂತ ಇರ್ತಾನೆ, ಪ್ರಜೆಗಳ ಬಗ್ಗೆ ಯೋಚನೆ ಮಾಡ್ತಿರಲ್ಲ. ಹಾಗಾಗಿ ರಾಜ್ಯದ ದಾರಿ ತಪ್ಪುತ್ತೆ ಅನ್ನುವಂಥದ್ದು ಚಾಣಕ್ಯರ ಮಾತಿನ ಅರ್ಥ. ಇನ್ನು ಯಾಕೆ ತ್ಯಾಗಮಯಿ ಆಗಿರ್ಬೇಕು ಅಂತಂದ್ರೆ ಈ ಎಲ್ಲವನ್ನ ಅಂದ್ರೆ ದಾಹಿ ಅಥವಾ ಲೋಭಿ ಇವು ಎಲ್ಲವನ್ನ ಬಿಟ್ಟು ಪ್ರಜೆಗಳಿಗೋಸ್ಕರ ತ್ಯಾಗ, ತನ್ನ ಸರ್ವಸ್ವವನ್ನು ಸಮರ್ಪಣೆ ಮಾಡುವಂತ ಬುದ್ಧಿ ರಾಜನ ಬಳಿ ಇದ್ರೆ ಸೈನಿಕರು ರಾಜ್ಯವನ್ನ ಕಾಪಾಡೋದಲ್ಲ, ಪ್ರಜೆಗಳೇ ರಾಜನನ್ನು ಮತ್ತು ರಾಜ್ಯವನ್ನು ಕಾಪಾಡಿಕೊಳ್ತಾರೆ ಅನ್ನುವಂಥದ್ದು ಚಾಣಕ್ಯರ ಮಾತಾಗಿದೆ. ಯಾವ ರಾಜ ಅತಿಯಾಗಿ ಸೈನಿಕರ ಮೇಲೆ ಅವಲಂಬಿತನಾಗಿರ್ತಾನೋ ಆತನು ರಾಜ್ಯವನ್ನು ಸರಿಯಾಗಿ ನಡೆಸೋದಿಕ್ಕೆ ಲಾಯಕ್ಕಾಗಿರಲ್ಲ ಅನ್ನೋದು ಕೂಡ ಚಾಣಕ್ಯರ ಮಾತಾಗಿದೆ. ಎಷ್ಟರ ಮಟ್ಟಿಗೆ ಸೈನಿಕರನ್ನ ಬಳಸಿಕೊಳ್ಬೇಕು, ಎಷ್ಟರ ಮಟ್ಟಿಗೆ ತಮ್ಮ ತೀಕ್ಷ್ಣವಾದಂತ ದೃಷ್ಟಿಯನ್ನ, ತೀಕ್ಷ್ಣವಾದಂತ ಶಕ್ತಿಯನ್ನ ಅಂದ್ರೆ ಬಳಸ್ಕೊಳ್ಬೇಕು ಅನ್ನುವಂಥದ್ದು ಚಾಣಕ್ಯರ ಮಾತಿನ ಅರ್ಥ ಆಗಿದೆ. ಹಾಗಾದ್ರೆ ಈ ಮೂರು ಲಕ್ಷಣಗಳು ನಿಮ್ಗೆ ಹೇಗೆ ಅನಿಸ್ತು, ಅಥವಾ ಈ ಮೂರು ಲಕ್ಷಣಕ್ಕೆ ಕಟ್ಟು ಬಿದ್ದಂತ ಯಾವ್ದಾದ್ರು ರಾಜಕಾರಣಿ ಇದ್ರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸ್ ನಲ್ಲಿ ಹೌದು ನಾನು ನೋಡಿದೀನಿ ಅಂತ ರಾಜಕಾರಣಿ ಅಂತ ಹೇಳಿ, ಅಥವಾ ಆ ವ್ಯಕ್ತಿಯ ಹೆಸರನ್ನ ಮೆನ್ಷನ್ ಮಾಡಕ್ಕಾದ್ರೆ ಮೆನ್ಷನ್ ಮಾಡಕ್ಕಾಗಿ ಮಾಡಿ ನೋಡೋಣ. ಆಯ್ತು, ಇವತ್ತಿನ ವಿಡಿಯೋ ಇದಾಗಿತ್ತು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಯಾರ್ಯಾರು ಇಲ್ಲಿವರೆಗೂ ವಿಡಿಯೋನ ನೋಡಿದ್ರು ಅವರಿಗೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಳ್ಳೆಯ ವಿಷಯಗಳನ್ನ ಅಥವಾ ಉಪಯುಕ್ತವಾದ ಮಾಹಿತಿಯನ್ನ ಹೊರತರಕ್ಕೆ ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಲೈಕ್ ಮತ್ತು ಶೇರ್ ನ ಮಾಡಿ. ಇನ್ನಷ್ಟು ಹೆಚ್ಚು ಜನರಿಗೆ ಈ ವಿಡಿಯೋಗಳನ್ನ ತಲುಪಿಸಿ. ನಮಗೂ ಕೂಡ ಜವಾಬ್ದಾರಿ ಬರುತ್ತೆ, ಇನ್ನೂ ಒಳ್ಳೆಯ ಉತ್ಕೃಷ್ಟವಾದ ಕಂಟೆಂಟ್ ಗಳನ್ನ ಕೊಡಬೇಕು ಅಂತ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು, ಲೋಕೋ ಸಮಸ್ತೆ ಸುಖಿನೋ ಭವಂತು. ಒಂದೇ ಭಾರತ ಮಾತರಂ.